ಕಲ್ಯಾಣ ಕರ್ನಾಟಕದ ಸಂಪಾದಕರ ಮೇಲೆ ಯಾವ ಒಂದು ಗುತ್ತಿಗೆದಾರ ಪ್ರಕರಣ ದಾಖಲಿಸಿದ್ದಾನೋ ಆ ಪ್ರಕರಣವನ್ನು ಶೀಘ್ರವೇ ಈ ಒಂದು ರಾಜ್ಯ ಸರ್ಕಾರ, ವಿಶೇಷವಾಗಿ ನಮ್ಮ ಕಲಬುರಗಿ ಜಿಲ್ಲೆಯ ಗೃಹ ಮಂತ್ರಿಗಳಾದ ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಈ ಒಂದು ಪ್ರಕರಣವನ್ನು ರದ್ದುಗೊಳಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು. ಕಾರಣ ಯಾಕಂದ್ರೆ ತಮ್ಮ ಕಾಂಗ್ರೆಸ್ ಸರ್ಕಾರ ಪ್ರತಿದಿನ ನೋಡಿದರೆ ನಾವು ಭಾರತ ದೇಶದ ಸಂವಿಧಾನದ ಅಡಿಯಲ್ಲಿ ನಡೀತಕ್ಕಂಥ ಸರ್ಕಾರ ಎಂದು ದಿನಾಲೂ ಅದೇ ಪತ್ರಿಕೆ ಮತ್ತು ಅದೇ ಟಿವಿ ಚಾನೆಲ್ಗಳಲ್ಲಿ ಹೇಳಿಕೆ ಕೊಡ್ತಾ ಯಾವ ಒಂದು ದಕ್ಷಿಣ ಕ್ಷೇತ್ರದ ಕಲಬುರಗಿಯ ಮಾನ್ಯ ಅಲ್ಲಂಪುರ ಪಾಟೀಲ್ ಅವರ ಅನುದಾನದಲ್ಲಿ ಆದಂತಹ ಒಂದು ಬೇಲೂರು ಎಂಬ ಹಳ್ಳಿಯ ಕಾಮಗಾರಿಯ ಕುರಿತು ವರದಿ ಮಾಡಿದರೆ ಅಲ್ಲಿರ್ತಕ್ಕಂಥ ಯಾವ ಗುತ್ತಿಗೆದಾರ ಅದು ಶಾಸಕರ ಕುಮ್ಮಕ್ಕಿನಿಂದ ಮಾಡಿರುವಂಥದ್ದೆಂದು ನಮಗೆ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಅದಕ್ಕಾಗಿ ಮಾನ್ಯ ಈ ರಾಜ್ಯದ ಗೃಹ ಮಂತ್ರಿಗಳು ತಮ್ಮ ಊರಿನಲ್ಲೇ ಜಿಲ್ಲೆಯಲ್ಲಿಯೇ ಒಬ್ಬ ಪತ್ರಕರ್ತನಿಗೆ ಅನ್ಯಾಯವಾಗ್ತಾ ಇದೆ, ಇದು ತಮಗೆ ಕಾಣಲಿಲ್ಲವೋ? ಎಲ್ಲೇ ಇರ್ತಕ್ಕಂಥ ಈ ದೇಶದ ಅದ್ಯಾವುದೋ ಸಂಘಟನೆ ನಮ್ಗೆ ಗೊತ್ತಿಲ್ಲ, ಕೇವಲ ಆರ್ ಎಸ್ ಎಸ್ ಅಂತ ದಿನಾನು ಹೇಳಿಕೆ ಕೊಡಬೇಡಿ. ಕಲಬುರಗಿ ಜಿಲ್ಲೆಯಾದಂಥ ಮಲ್ಲಿಕಾರ್ಜುನ ಪಗಡೆ ಅವರ ಬಗ್ಗೆ ತಾವು ಮಾತನಾಡಿ, ಒಂದು ವೇಳೆ ತಾವು ಮಾತನಾಡದೆ ಹೋದರೆ ಮುಂದೆ ಪತ್ರಕರ್ತರು ನಿರ್ಭಯವಾಗಿ ವರದಿ ಮಾಡುವ ಒಂದು ಯಾವುದೇ ಪತ್ರಕರ್ತರು ವರದಿ ಮಾಡದಂತ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಆದ ಕಾರಣ ಮಾನ್ಯ ಗೃಹ ಮಂತ್ರಿಗಳು ತಕ್ಷಣವೇ, ನಾವು ಯಾಕೆ ಗೃಹ ಮಂತ್ರಿಗಳು ಒತ್ತಾಯಪೂರ್ವಕ ಕೇಳ್ತೀವಿ ಅಂದ್ರೆ, ನೀವು ಒಬ್ಬ ಭಾರತ ದೇಶದ ಸಂವಿಧಾನದಲ್ಲಿ ನಂಬಿಕೆ ಇಟ್ಟವರು, ಆ ನಂಬಿಕೆಯನ್ನು 4ನೇ ಅಂಗವಾದ ಪತ್ರಿಕಾ ರಂಗವನ್ನು ಬೆಳೆಸತಕ್ಕಂಥ ಜವಾಬ್ದಾರಿ ಒಬ್ಬ ಗೃಹ ಮಂತ್ರಿ ತಮ್ಮದಾಗಿದೆ. ಆದ ಕಾರಣ ಕೂಡಲೇ ತಾವು ಈ ಒಂದು ಪ್ರಕರಣ ರದ್ದು ಮಾಡಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲಾ ಕನ್ನಡ ಪರ ಸಂಘಟನೆಗಳ ವತಿಯಿಂದ ಕಲಬುರಗಿ ಬಂದ್ ಕರೆ ಕೊಡುವ ನಿಟ್ಟಿನಲ್ಲಿ ಆ ಒಂದು ಮಲ್ಲಿಕಾರ್ಜುನ ಪಗಡೆ ಅವರಿಗೆ ಬೆಂಬಲ ವ್ಯಕ್ತಪಡಿಸುವಂತೆ ಹೇಳುತ್ತೇನೆ. ಪರಮೇಶ್ವರ ನಾಯಕ್ ಬಿರಾಳ್, ತಾಲೂಕು ಅಧ್ಯಕ್ಷರು, ವೀರ ಕನ್ನಡಿಗರ ಸೇನೆ, ಜೇವರ್ಗಿ.